ಗುಂಡಿ ಆಳ ಎಷ್ಟಿದೆ ಅಂತಾನೆ ಕಾಣ್ತಾ ಇಲ್ಲ ಬಿಡಿ, ಅದಷ್ಟರ ಮಟ್ಟಿಗೆ ಕಾಣ್ತಾನೆ ಇಲ್ಲ. ಅದು 30 ಅಡಿ ಇದೆಯಾ? ಅಲ್ಲಿ 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 ಸರ್, ಯಾರನ್ನ ಸರ್? ಅವ್ರನ್ನ ಯಾರು? ಶೈಲಕ್ ಅವ್ರ. ಮೇಡಮ್ ಇಳಿತೀರಾ ನೀವು? ಇಳಿತೀರಾ ನೀವು? ಎತ್ತ. ಹೌದೌದು, ನೋಡಿ ಈಗ ಅವ್ರು ಇಳಿತಾರೆ, ನೋಡಿ ಹೆಂಗ್ ಇಳಿತಾರೆ ಅಂತ. ರೆಡಿ ರೆಡಿ ಗೌರಿ ನಾಯಕ್ ಅವ್ರು ಈಗ ನೋಡಿ, ಈಗ ರೆಡಿ ಆಗ್ತಿದ್ದಾರೆ, ಈಗ ಯುದ್ಧಕ್ಕೆ ರೆಡಿ. ಈಗ ಇನ್ನು 5 ಅಡಿ ಅವರಿಗೆ. ಅವ್ರು 5 ದಿನ ತೆಗಿಬೇಕು ಅಂತಿದ್ರು, ಮೋಸ್ಟ್ಲಿ 2 ದಿನದಲ್ಲೇ ಜೋಶಲ್ಲಿ ತೆಗೆದು ಬಿಡ್ತಾರೆ ಅನ್ಸುತ್ತೆ ಈಗ. ಎಸ್, ದಯವಿಟ್ಟು ಸುರಕ್ಷತೆ ಕ್ರಮಗಳನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾರು ಗಾಬರಿ ಮಾಡಬೇಡಿ ಅವರಿಗೆ. ಓಕೆ, ಒಂದು ನಿಮಿಷ, ನಾನು ಅವ್ರನ್ನ ಅವರು ಇಳಿಲಿ, ಅವ್ರು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರೆಡಿ ಮಾಡ್ಕೊಳ್ಳಿ, ಅವರೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಲಿ. ಅವ್ರು ಇಳಿಯುವ ಮುನ್ನ ಅವ್ರದ್ದೊಂದು ಖುಷಿ ಏನಿದೆ ತಿಳ್ಕೊಳ್ಳೋಣ, ಅವ್ರಿಗೆ ಏನು ಅನಿಸ್ತಾ ಇದೆ ಅಂತೆ. ಓಕೆ ಓಕೆ ಸರ್, ಓಕೆ. ಎಸ್, ಸಾಕಷ್ಟು ಜನರು ಸೇರಿದ್ದಾರೆ. ಕಿಶನ್ ಅವರೇ ನೋಡಿ ಯಾರೆಲ್ಲ ಬಂದಿದ್ದಾರೆ ನೋಡಿ, ಭಾಳಷ್ಟು ಎಷ್ಟು ಜನ ಸಪೋರ್ಟಿಗಿದ್ದಾರೆ ನೋಡ್ರಿ. ಅವ್ರಿಗೆ ಎಷ್ಟು ಜನ ಸಪೋರ್ಟಿಗಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ನಿನ್ನೆ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ. ಬಾವಿಯನ್ನ ಮುಚ್ಚಲಿಕ್ಕೆ ಮುಂದಾಗಿದ್ರು. 1 ಗಂಟೆವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. 1 ಗಂಟೆವರೆಗೂ ಅಧಿಕಾರಿಗಳಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಇವತ್ತು ಬಾವಿಯನ್ನ ಅವ್ರು ತೆಗೆದಂತ ಬಾವಿಯನ್ನ ಅವರೇ ಮುಚ್ಚಬೇಕು, ಇಲ್ಲ ಬಾವಿಯನ್ನ ತೋಡಿ ನೀರನ್ನ ತರಬೇಕು. 2ರಲ್ಲಿ 1 ನಿರ್ಧಾರ ಆಗಿತ್ತು. ಕೊನೆಗೂ ಕೂಡ ಗೌರಿ ನಾಯಕ್ ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಅವರ ಶ್ರಮ, ಒಳ್ಳೆತನಕ್ಕೆ ಗೆಲುವು ಸಿಗುತ್ತೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಸಿಗುತ್ತೆ. ಯಾಕಂದ್ರೆ ಕಾಯಕವೇ ಕೈಲಾಸ. ನಾವು ಕೂಡ ಅಧಿಕಾರಿಗಳನ್ನ ಧೈರ್ಯವಾಗಿ ಪ್ರಶ್ನಿಸಿದ್ದೇವೆ. ಅದಕ್ಕೆ ಅವರು ಕೂಡ ಉತ್ತರವನ್ನ ಲೇಟ್ ಆದ್ರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಎಸ್, ಒಟ್ಟು 3 ಹಗ್ಗ. ಇನ್ನೊಂದು ಹಗ್ಗ ಬರ್ಬೇಕಾ? ಅಲ್ಲ, ಇನ್ನೊಂದು ಹಗ್ಗ ಇಲ್ಲಿ ಅಲ್ಲ, ನೆನ್ನೆ ಮನೇಲಿ ಇತ್ತಲ್ಲ, ಅದೇನಾಯ್ತು? ಅದಲ್ವಾ? ಓಕೆ, ನೀವು ಅಲ್ಲ, 1 ನಿಮಿಷ, ಈಗ ಇಳಿತೀರಾ? ಅಲ್ಲ ಅಲ್ಲ 1 ನಿಮಿಷ, ಇರ್ಲಿ 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 ಸರ್. ಅಲ್ಲ 1 ನಿಮಿಷ, ಗೌರಿ ನಾಯಕ್ ಅವರೇ ಲಾಸ್ಟ್ ಈಗ ಇಳಿತಿದ್ರಲ್ಲ, ಏನ್ ಹೇಳ್ತೀರಾ? ತುಂಬಾ ಸಂತೋಷ, ಇವರಿಂದವ ನಿಮ್ಮಿಂದವ ಬರ್ಲಿ ಅದು. ಇಳಿರಿ. ಎಸ್ ಎಸ್, ಅಲ್ಲ ನೀವು ಬಹಳ ಸುರಕ್ಷತೆ ಕ್ರಮ ಇರಬೇಕು. ಅವರು ಮತ್ತೆ ಗಡಿಬಿಡಿ ಮಾಡ್ಕೋಬಾರ್ದು. ಹೌದೌದು, ಕೂಲ್ ಮೈಂಡಲ್ಲಿ ಹೋಗ್ಬೇಕು. ಅದಕ್ಕೆಲ್ಲ ಬಹಳ ಕೂಲ್ ಮೈಂಡ್. ನೋಡ್ರಿ ಅವರ ಸಾಹಸವನ್ನ ನೋಡ್ರಿ ಸರ್, ನೋಡಿ ಸರ್ ಹೆಂಗಿದೆ ನೋಡಿ ಸರ್. ಸ್ವತಃ ಇಲ್ಲಿನ MP ಅವರೇ ಅದನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನೇರವಾಗಿ ಅವ್ರು ನೋಡ್ತಾ ಇದ್ದಾರೆ. ಎಲ್ಲಿ ಎಲ್ಲಿ ಕಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಸರ್, ಕಲ್ಲೆಲ್ಲ ತೆಗೆದುಬಿಡಿ ಸರ್. ಎಸ್, ಅವರು ಕೂಡ ನೋಡ್ತಿದ್ದಾರೆ. ಎಲ್ರು ಸರ್ ಗುಂಡಿಯಿಂದ ದಯವಿಟ್ಟು ಎಲ್ಲ ಹಿಂದೆ ಬಂದ್ಬಿಡಿ. ಅಲ್ಲೇನು ಕಾಣ್ತಾ ಇಲ್ಲ ನಮ್ಗೆ. ಹೌದು 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 ಹೌದು, ಈ ತರ ಹೌದು, ಕರೆಕ್ಟ್ ಮೇಡಮ್. ಹೌದು ಹೌದು ಹೌದು. ಎಸ್, ನೋಡಿ ಅಷ್ಟು ದೂರ ಇಳದೇ ಬಿಟ್ರು. ಕೊನೆಗೂ ಕೂಡ ಗೌರಿ ನಾಯಕ್ ಇಳಿದ್ರು. ಒಂದು ಮಂಕ್ರಿ ಮಣ್ಣ ಹತ್ಕೊಂಡ್ ಬರ್ತಾರೆ ಈಗ. ಎತ್ಕೊಂಡು ಬರ್ತಾರೆ ಈಗ. ಅಲ್ಲಿ ಧೂಳಿದೆಯಲ್ಲ, ಹಂಗಾಗಿ ಕಾಣ್ತಾ ಇಲ್ಲ ಅದು. ಅಲ್ಲ ಹೌದು, 2 ದಿವಸ ಸರ್, 2 ದಿವಸದಿಂದ ಉಪವಾಸ ಇದ್ದಾರೆ ಮೇಡಮ್ ಅವರು. 2 ದಿವಸದಿಂದ ಉಪವಾಸ ಇದ್ದಾರೆ. ಎಸ್, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು, ಸರ್ ನೀವು ಇಳಿತೀರಾ ಸರ್? ಸರ್ ನೀವು ಇಳಿತೀರಾ ಸರ್? ಅಲ್ಲ ಸರ್, ಒಂದು ನೋಡಿ ಸರ್, ಹೆಂಗೆ ನಿಮಗೇನಂತ? ಯಾರು ದುಡ್ಡಾಕ್ಬೇಡಿ ಅಣ್ಣ ಅಷ್ಟೇ. ಅವ್ರು ಅಲ್ಲ ಮೇಡಮ್, ಅವ್ರಿಗೆ ಅವ್ರ ತಲೆಯಲ್ಲಿ ಒಂದು ಯೋಚನೆ ಓಡ್ತಾ ಇದೆ, ಹೆಂಗಿರ್ಬೋದು ಅಂತೇಳಿ. ಎಸ್, ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಕೊನೆಗೂ ಕೂಡ ಗುಂಡಿ ಒಳಗಡೆ, ಬಾವಿ ಒಳಗಡೆ ಇಳಿದಿದ್ದಾರೆ.
ಬೆಂಚ್ಗಳು ಬಂದ್ ಕೂಡ ಹೊಡಿತಾ ಇದ್ದೀವಿ ಸುತ್ತಿ ಬೆಂಚಿಕಲ್ ಬಂದಿದೆ ಸಾಧಾರಣ ಫಸ್ಟಿಗೆ ಒಂದು ಫುಟ್ ಬಂತು ಸರ್ ಬೆಂಚಿಕಲ್ ಅದನ್ನ ಮತ್ತೆ ಕೆಳಗೆ ಬಂತು ಬೆಂಚಿಕಲ್ ದೊಡ್ಡ ಬೆಂಚಿಕಲ್ ಸರ್ ಬರ್ತಾ ಇದ್ದಾರೆ ಗಡಸರ ಹತ್ರ ಸಹಿತ ಆಗಲ್ಲ ಇಲ್ಲಿ ನಾವು ಬಾವಿ ತೆಗೆರ ಹತ್ರ ಹೇಳಿದ್ರೆ ಡಬಲ್ ರೇಟು ಟ್ರಿಪಲ್ ರೇಟು ಅಂತ ಎಸ್ ಕೊನೆಗೂ ಕೂಡ ಗೌರಿ ನಾಯಕ್ ಅವರು ಮತ್ತೆ ಮೇಲ್ ಬರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಹೌದು ಕೆಳಗೆ ಇಳಿದು ಮತ್ತೆ ಮೇಲ್ ಬಂದು ಮೂರು ಹಗ್ಗ ಕಟ್ಕೊಂತಾರೆ ಹೌದು 3 ಬಕೆಟಿಗೆ ತುಂಬಿಕೊಂಡು ಸರ್ ಮೇಲ್ ಬರ್ತಾ ಇದ್ದಾರೆ ನೋಡಿ ಕಿಶನ್ ಅವರೇ. ತೆಗೆದು ಹಾಕಿ ಮತ್ತೆ ಅವರೇ ಮಾಡ್ತೆ ಅಂತಾರೆ. ಎಸ್ ಅವರ ಸಾಹಸವನ್ನ ನೋಡ್ತಾ ಇದ್ದೀರಾ. ಅದು ಈ ಒಂದು ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಅವರು ಅವರ ಕೆಲಸ ಮತ್ತು ಅವರ ಶ್ರಮ ಅವರ ನಿಷ್ಠೆ ಎಲ್ಲವನ್ನು ಕೂಡ ನೀವು ಲೈವ್ನಲ್ಲಿ ಗಮನಿಸ್ತಾ ಇದ್ದೀರಾ. ಸೀರೆಯನ್ನು ಉಟ್ಟು ಈ ಒಂದು ಕೆಲಸವನ್ನು ಮಾಡೋದು ನಿಜಕ್ಕೂ ಕೂಡ ಕಷ್ಟಕರ. ಅಂಥ ಸಂದರ್ಭದಲ್ಲಿ ಅವರ ನಿಷ್ಠೆ ಮತ್ತು ಅವರ ಶ್ರಮ ಯಾವ ರೀತಿ ಇದೆ. ಕಲಿಯುಗದ ಗಂಗೆ ಅಂತ ಭಗೀರಥಿ ಅಂತ ಓಹೋ ಹೌದೌದು ಆರಾಮ ಎಸ್ ನೋಡಿ ಕೆಳಗೆ ಇಳಿದು ಮತ್ತೆ ಹತ್ತಿದ್ದಾರೆ. ಈಗ ಅದನ್ನ ಮಣ್ಣನ್ನ ತೆಗಿತಾರೆ. ಅವರಿಗೆ ಇದನ್ನಿಲ್ಲ ಉಪವಾಸದಲ್ಲಿದ್ರು ಪಾಪ. ಹೌದು 2 ದಿನ ಉಪವಾಸದಲ್ಲಿದ್ರು. ಹೌದು ನೋಡಿ ಆ ಮಣ್ಣನ್ನ ಈಗ ಗುಂಡಿಯಿಂದ ಬಾವಿಯಿಂದ ತೆಗೆಯುವಂತ ಕೆಲಸ. ಇಲ್ಲ ಅದ್ರಾಗ ಐತಿ ನೀ ಕಾಲಲ್ಲಿ ಮೆಟ್ಟಿಡಿದ್ರಲ್ಲ ಐತಿ. ಯಾರಾದ್ರೂ ಕೈ ಹಿಡಿಯೋಳಿ ಅಂಗನವಾಡಿ ಟೀಚರ್ ಮತ್ತೆ ಯಾರು ಇರಲ್ಲ ಬರ್ಲಿಕ್ಕೂ ಕೊಡಲ್ಲ ಹತ್ರನೂ ಬರಬೇಡ್ರಿ ಅಂತ ನೋಡಿ. ಇವರೆಲ್ಲ ನೋಡ್ತಾ ಇದ್ದಾರೆ ನಮ್ದು ಆಶಾ ಕಾರ್ಯಕರ್ತರು ಆಮೇಲೆ ಏರ್ ನೆಮ್ಸ್ ಪಾಪ ಬಂದ್ ಹೋಗ್ತಾರೆ ಸರ್. ಅಷ್ಟು ಮಣ್ಣು ರಾಸ್ತಿ ಮತ್ತೆ ನಾವು ಇದೆಲ್ಲ ಕ್ಲೀನ್ ಮಾಡಿದ್ವಿ ಪಂಚಾಯತ್. ಇಲ್ಲೇ ಇರ್ಲಿ ಕೆಲಸ ಮಾಡ್ರಿ. ನೀವು ಕಡೆಗೆ ಮಾಡಿ. ನೀವು 2 ದಿವಸದಿಂದ ಊಟ ಮಾಡಿ. ಇವತ್ತು ಊಟ ಮಾಡ್ಕೊಳ್ರಿ, ಆಮೇಲೆ ಆರಾಮಾಗಿ ಮಾಡಿ. ಇನ್ನು ಯಾರು ನಿಮಗೆ ಮುಟ್ಟುವುದಿಲ್ಲ. ಅಯೋಧ್ಯೆಗೆ ಬಂದಿದ್ದ ತೀರ್ಥ ಮತ್ತೆ ಅಕ್ಷತೆ ಕಾಳೆಲ್ಲ ಉಂಟು, ನಿಮಗೆ ಕೊಡ್ತಿದ್ದೇವೆ. ಪ್ರಸಾದ ಅಯೋಧ್ಯೆಯಿಂದ ಅಯೋಧ್ಯೆ ಬಂದಿದ್ದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒನ್ ಮಿನಿಟ್ ಸರ್. ಈಗ ನೀವು ಒಬ್ಬರೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವಯಸ್ಸಾಗಿದೆ. ಯಾರಾದ್ರೂ 1-2 ಮಂದಿ ಬರ್ತಾರೆ, ತಗೊಂಡ್ ಮಾಡಿ. ನಿಮ್ದೇ ಹೆಸರು ನೀವು ಮತ್ತೆ ಇವತ್ತು ಮಾಡೋಕೆ ಹೋಗ್ಬೇಡ್ರಿ. 2 ದಿವಸ ಊಟ ಆಗಿಲ್ಲ ಮಾಡಿಲ್ಲ ನೀವು. ಊಟ ಗೀಟ ಮಾಡ್ಕೊಳ್ರಿ. ನೀವು ಊಟ ಗೀಟ ಮಾಡ್ಕೊಳ್ರಿ. ರೆಸ್ಟ್ ತಗೊಳ್ಳಿ. ಮಗ ಎಲ್ಲಿದ್ದಾನೆ? ಇವತ್ತೆಂತ ಕೆಲಸ ಮಾಡ್ಕೊಳ್ಬೇಡ. ನಾಳೆ ಊಟ ಗೀಟ ಆದ ನಂತರ ನಾಳೆ ಅಥವಾ ನಾಡಿದಿಂದ ಶುರು ಮಾಡ್ಕೊಳ್ಳಿ. ಕೆಳಗಡೆ ಅದರಲ್ಲಿ ಪ್ರಸಾದ ತಗೊಳ್ಳಿ. ಶೋಭಕ್ಕ 2 ಮಂದಿ ಹೆಲ್ಪ್ ಹೆಂಗೆ ಸಾರಿಗೆ ಏನಂತೀವಿ? ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜೈ